ಇಂದು ನವರಾತ್ರಿಯ 8ನೇ ದಿನ. ತಾಯಿ ಮಹಾಗೌರಿ ದೇವಿಯನ್ನು ಪೂಜಿಸಲಾಗುತ್ತದೆ. ಗೌರಿ ಎಂದರೆ ಆಕೆಯನ್ನು ಗಿರಿ ಅಥವಾ ಪರ್ವತದ ಮಗಳು ಎಂದು ಹೇಳಲಾಗುತ್ತದೆ. ಈ ದೇವಿಯು ಗೂಳಿಯ ಮೇಲೆ ಪ್ರಯಾಣ ಮಾಡುತ್ತಾಳೆ. ಗೌರಿ ತನ್ನ ಒಂದು ಕೈಯಲ್ಲಿ ತ್ರಿಶೂಲ, ಇನ್ನೊಂದು ಕೈಯಲ್ಲಿ ಡಮರುವನ್ನು ಹಿಡಿದಿರುತ್ತಾಳೆ. ತಾಯಿ ದುರ್ಗೆಯು ಭೂಮಿ ಮೇಲೆ ಜನ್ಮ ಪಡೆದು ಮರಳಿ ದೇವಲೋಕಕ್ಕೆ ಹೋಗಿ ಶಿವನನ್ನು ಮದುವೆಯಾಗಲು ಹಲವಾರು ತಪಸ್ಸನ್ನು ಮಾಡುತ್ತಾಳೆ. ಈ ವೇಳೆ ಆಕೆಯ ದೇಹದಲ್ಲಿ ಧೂಳು ಹಾಗೂ ಕೊಳೆ ತುಂಬಿಕೊಂಡಿರುತ್ತದೆ. ಹಾಗೆ ಆಕೆ ಆಹಾರ ನೀರನ್ನು ಬಿಟ್ಟು ಸಂಪೂರ್ಣವಾಗಿ ತಪಸ್ಸಿನಲ್ಲಿ ಮಗ್ನಳಾಗಿರುತ್ತಾಳೆ. ಬಿಸಿಲಿನಿಂದಾಗಿ ಆಕೆಯ ದೇಹವು ಪೂರ್ಣವಾಗಿ ಕಪ್ಪಾಗಿದ್ದು, ಶಿವನು ಆಕೆಯ ತಪಸ್ಸಿಗೆ ಪ್ರಭಾವಿತನಾಗಿ ಆಕೆಯ ದೇಹವನ್ನು ಹೊಳೆಯುವಂತೆ ಮಾಡಲು ಗಂಗಾದೇವಿಯನ್ನು ಹರಿಬಿಡುತ್ತಾನೆ. ಇದರಿಂದಾಗಿ ಮಹಾಗೌರಿಯು ಕಾಂತಿಯುತವಾಗಿ ಹಾಗೂ ಬಿಳಿ ಮೈಬಣ್ಣವನ್ನು ಹೊಂದಿ ಹೊಳೆಯುತ್ತಿರುತ್ತಾಳೆ. ಈ ದೇವಿಯ ಶ್ಲೋಕ ಇಂತಿದೆ: ಶ್ವೇತೆ ಋಷಿ ಸಮಾರೂಢ ಶ್ವೇತಾಂಬರಧರ ಶುಚಿ ಮಹಾಗೌರಿ ಶುಭಂ ದದ್ಯಾನ್ ಮಹಾದೇವ ಪ್ರಮಾದದ. ಈ ದೇವಿಯ ಅನುಗ್ರಹ ಸಕಲರ ಮೇಲೂ ಇರಲಿ ಎಂದು ಪ್ರಾರ್ಥಿಸಿಕೊಳ್ಳೋಣ. ಎಲ್ಲರಿಗೂ ಶುಭವಾಗಲಿ.